ಪ್ರಕ್ಷುಬ್ಧಗೊಂಡಿದೆ ಅರಬ್ಬಿ ಸಮುದ್ರ. ದಡಕ್ಕೆ ಅಪ್ಪಳಿಸ್ತಾ ಇದೆ ಬೃಹತ್ ಗಾತ್ರದ ಅಲೆಗಳ ಅಬ್ಬರಕ್ಕೆ ಸಮುದ್ರ ತೀರದ ಜನ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಕಡಲ್ ಕೊರೆತದಿಂದ ಮಂಗಳೂರಿನ ಸೋಮೇಶ್ವರ, ಉಳ್ಳಾಲ, ಬಟ್ಟಪಾಡಿಯಲ್ಲಿ ಮನೆಗಳು ಸಮುದ್ರದ ಪಾಲಾಗುವ ಭೀತಿ ಇದೆ. ಅಲೆಗಳ ಅಬ್ಬರವನ್ನ ತಗ್ಸೋಕೆ ತೀರ ಪ್ರದೇಶಕ್ಕೆ ಬಂಡೆಕಲ್ಲುಗಳನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ಸಮುದ್ರಕ್ಕೆ ಇಳಿಯದಂತೆ ಸೂಚನಾ ಫಲಕವನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಮುಂದಿನ 24 ಗಂಟೆಯಲ್ಲಿ ಇದೀಗ ರೆಡ್ ಅಲರ್ಟ್. ಮುಂದಿನ 24 ಗಂಟೆಯಲ್ಲಿ ಇನ್ನೂ ದೊಡ್ಡ ಮಟ್ಟದ ಅಲೆಗಳು ಬರುವ ಎಚ್ಚರಿಕೆಯನ್ನು ಕೂಡ ಆ ಭಾಗದ ಜನರಿಗೆ ಕೊಡಲಾಗಿದೆ. ಈಗ ಆಲ್ರೆಡಿ ಮೀನುಗಾರಿಕೆ ಎಲ್ಲ ಸ್ತಬ್ಧ ಮಾಡಿರ್ತಾರೆ, ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ. ಇದರ ನಡುವೆ ಸಮುದ್ರ ತೀರದಲ್ಲಿ ಮನೆಗಳಿರುತ್ತವಲ್ಲ, ಅಂಥವ್ರುಗಳಿಗೆ ಎಲ್ಲೆಲ್ಲಿ ಹೆಚ್ಚಿನ ಕಡಲ್ ಕೊರೆತ ಆಗುತ್ತೆ ಎನ್ನುವ ಸೂಚನೆ ಸಿಕ್ಕಿರುತ್ತೋ ಅಂಥವ್ರಿಗೆಲ್ಲ ಇದೀಗ ಬೇರೆ ಕಡೆಗೆ ಶಿಫ್ಟ್ ಮಾಡುವ ಕೆಲಸಗಳು ಈ ಭಾಗದಲ್ಲಿ ಸ್ವಲ್ಪ ಜೋರಾಗುತ್ತೆ. ಇನ್ನು ಮುಂದಕ್ಕೆ ನಿರಂತರ ಮಳೆಗೆ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ದಡಕ್ಕೆ ಬಹಳ ದೊಡ್ಡ ಗಾತ್ರದ ಅಲೆಗಳು ಅಪ್ಪಳಿಸ್ತಾ ಇದೆ. ಈಗ ಆ ಕಪ್ಪು ಕಪ್ಪು ಕಲ್ಲುಗಳನ್ನು ಗಮನಿಸ್ತಾ ಇದ್ದೀರಿ. ಇವೆಲ್ಲವೂ ಕೂಡ ಕಡಲ್ ಕೊರೆತ ಆಗದ ರೀತಿಯಲ್ಲಿ, ಅಂದರೆ ಜೋರ್ ಅಲೆಗಳು ಬಂದು ದಡಕ್ಕೆ ಬಡ್ದಾಗ ಮರಗಳು ಬುಡ ಸಮೇತ ಎಷ್ಟೋ ಸಲ ಉರುಳೋಗಿರೋದನ್ನ ನೋಡಿದ್ದೀವಿ. ಆ್ಯಂಡ್ ಮನೆಗಳಂತೂ ನಿಂತ್ಕೊಳ್ಳೋದೇ ಇಲ್ಲ. ಹಾಗಾಗಿ ಆ ಕಲ್ಲುಗಳನ್ನು ಹಾಕಿ ಅಲೆಗಳ ರಭಸವನ್ನು ತಡೆಯುವ ನಿಟ್ಟಿನಲ್ಲಿ ಈ ಪ್ಲಾನಿಂಗ್ ಪ್ರತಿ ವರ್ಷವೂ ಕೂಡ ಆಗುತ್ತೆ. ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ಆದಿತ್ಯ ಅಲ್ಲಿನ ಚಿತ್ರಣ ಹೇಗಿದೆ ಅಂತ ವಾಕ್ತೃ ಕೊಟ್ಟಿದ್ದಾರೆ, ನೋಡೋಣ. ಕಳೆದ 3 ದಿನಗಳಿಂದ ಮಳೆ ಅಬ್ಬರ ಕೂಡ ಹೆಚ್ಚಾಗಿರುವಂತದ್ದು. ಆದರೆ ಇವತ್ತು ಕರಾವಳಿ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ವರ್ಣ ಕೃಪೆ ತೋರಿರುವಂತದ್ದು. ಯಾಕಂದ್ರೆ ಇವತ್ತು ಕರಾವಳಿಯಲ್ಲಿ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿರುವಂತದ್ದು. ಆದರೆ ಕಳೆದ 3 ದಿನದಿಂದ ಸುರಿದಂತಹ ಮಳೆಗೆ ಭಾರಿ ಅವಾಂತರವೇ ಸೃಷ್ಟಿಯಾಗಿರುವಂತದ್ದು. ಜೊತೆಗೆ ಕಡಲು ಕೂಡ ಅಬ್ಬರಿಸಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ನಾವೀಗ ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ಭಾಗದ ಬಟಪಾಡಿ ಕಡಲ ಕಿನಾರೆ ಸಂಪೂರ್ಣವಾಗಿ ಪ್ರಕ್ಷುಬ್ಧವಾಗಿರುವಂತದ್ದು. ರಕ್ಕಸ ಗಾತ್ರದ ಅಲೆಗಳು ಕಡಲ ತಡಿಗೆ ಅಥವಾ ಕಡಲ ಬದಿಗೆ ಬಂದು ಅಬ್ಬರಿಸಿರುವಂತದ್ದು. ಜೊತೆಗೆ ಏನು ಈ ಭಾಗದಲ್ಲಿ ಸಂಪೂರ್ಣವಾಗಿ ಅನೇಕ ವರ್ಷಗಳಿಂದ ಕಡಲ್ ಕೊರೆತ ಕೂಡ ಉಂಟಾಗಿರುವಂತದ್ದು. ಇದರಿಂದಾಗಿ ಅನೇಕ ಮನೆಗಳು ಸಮುದ್ರದ ಪಾಲಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಅನೇಕ ಬಾರಿ ಈ ಭಾಗದ ಜನರು ಸರ್ಕಾರಕ್ಕೆ ಅಥವಾ ಸ್ಥಳೀಯಾಡಳಿತಕ್ಕೆ ಮನವಿ ಕೂಡ ಮಾಡಿಕೊಂಡಿರುವಂತದ್ದು. ಯಾಕಂದ್ರೆ ಅವರ ಕೃಷಿ ಭೂಮಿಯಾದ ಕಾರಣ ಅವರ ಮನೆಗಳು ಕೂಡ ಸಮುದ್ರ ಪಾಲಾಗಿರುವಂತದ್ದು. ಇನ್ನಷ್ಟು ಮನೆಗಳು ಹೋಗಬಾರ್ದು ಅಂತ ಹೇಳುವಂತಹ ಕಾರಣಕ್ಕೆ ಈ ಭಾಗದ ಜನರು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ಶಾಶ್ವತ ಪರಿಹಾರವನ್ನು ಕೊಡಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಇದೀಗ ತಡೆಗೋಡೆ ಅಥವಾ ಕಲ್ಲುಗಳನ್ನು ಹಾಕುವ ಮುಖಾಂತರವಾಗಿ ಸಮುದ್ರದ ಅಬ್ಬರದ ಅಲೆಗಳನ್ನು ತಗ್ಗಿಸುವ ನಿಟ್ಟಿನಲ್ಲಿ ತಡೆಗೋಡೆ ನಿರ್ಮಾಣ ಕಾರ್ಯ ಕೂಡ ಆಗ್ತಿರುವಂತದ್ದು. ಇದು ಕೇವಲ ಶಾಶ್ವತ ಪರಿಹಾರ ಅಲ್ಲ ಅಂತ ಹೇಳುವಂಥದ್ದು ಸ್ಥಳೀಯರ ಮಾತಾಗಿರುವಂಥದ್ದು. ಜೊತೆಗೆ ಈ ಹಿಂದೆ ಹಾಕಿರುವಂತಹ ಅನೇಕ ಕಲ್ಲುಗಳು, ದೊಡ್ಡ ಕಲ್ಲುಗಳು, ಬಂಡೆ ಕಲ್ಲುಗಳು ಸಮುದ್ರದ ಪಾಲಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಇದು ಶಾಶ್ವತ ಪರಿಹಾರ ಅಲ್ಲ. ದೊಡ್ಡ ಗಾತ್ರದ ಅಲೆಗಳು ಬಂದ್ರೆ ಇದು ಸಮುದ್ರ ಪಾಲಾಗ್ತದೆ ಅಂತ ಹೇಳುವಂಥದ್ದು ಸ್ಥಳೀಯರ ಆರೋಪ. ಜೊತೆಗೆ ಇನ್ನೆರಡು ದಿನಗಳಂದ್ರೆ 24 ಗಂಟೆ ಒಳಗಡೆ ಇನ್ನಷ್ಟು ಅಲೆಗಳ ಅಬ್ಬರ ಹೆಚ್ಚಾಗುವ ಪರಿಸ್ಥಿತಿ ಕೂಡ ಇರುವಂತದ್ದು ಹವಾಮಾನ ಇಲಾಖೆ ಹೇಳಿರುವಂತದ್ದು. 4 ಮೀಟರ್ ಎತ್ತರದ ಅಲೆಗಳು ಕೂಡ ಬರುವ ಪರಿಸ್ಥಿತಿ ಇದೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಘೋಷಣೆಯನ್ನು ಕೂಡ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಈ ಭಾಗದ ಜನರಿಗೆ ಅಥವಾ ಕಡಲ ತೀರದ ಜನರಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಯಾರು ಕೂಡ ಸಮುದ್ರಕ್ಕೆ ಇಳಿಬಾರ್ದು ಅಂತ ಹೇಳುವಂತಹ ದೃಷ್ಟಿಯಿಂದ, ಅಂದ್ರೆ ಮೀನುಗಾರಿಕೆ ಆಗಿರ್ಬೋದು ಮತ್ತು ಇನ್ನಿತರ ಪ್ರವಾಸಿಗರಿಗೆ ಸಮುದ್ರದ ಭಾಗದಕ್ಕೆ ಅಥವಾ ಅಲೆಗಳ ಜೊತೆ ಆಟ ಆಡಲಿಕ್ಕೆ ಸಮುದ್ರದ ಬದಿಯಲ್ಲಿ ಸ್ಥಾನಕ್ಕೆ ಇಳಿಬಾರ್ದು ಅಂತ ಹೇಳುವಂತಹ ಮನವಿಯನ್ನು ಕೂಡ ಮಾಡಿಕೊಂಡಿದೆ. ಈಗಾಗಲೇ ಸ್ಥಳೀಯಾಡಳಿತ ಮತ್ತು ಸರ್ಕಾರ ಈ ಎಲ್ಲ ಸಮುದ್ರದ ಪಾಲಾಗುವ ಮನೆಗಳಿಗೆ ಅಥವಾ ಏನೆಲ್ಲ ಅಪಾಯ ಇದೆ ಈ ಬಗ್ಗೆ ಸರ್ವಸನ್ನದ್ಧವಾಗಿದೆ. ಯಾವುದೇ ಅಪಾಯ ಆಗುವ ನಿಟ್ಟಿನಲ್ಲಿ ಯಾವುದೇ ಅನಾಹುತಗಳು ಸಂಭವಿಸಬಾರದು ಅಂತ ಹೇಳುವಂತಹ ದೃಷ್ಟಿಯಿಂದ ಸರ್ವಸನ್ನದ್ಧವಾಗಿರುವಂತದ್ದು. ಜೊತೆಗೆ ಸಾರ್ವಜನಿಕರಲ್ಲಿ, ಜೊತೆಗೆ ಪ್ರವಾಸಿಗರಲ್ಲಿ ಹಾಗೂ ಕಡಲ ತಡಿಯ ತೀರದ ಜನರಲ್ಲಿ ಕೂಡ ಮನವಿಯನ್ನು ಮಾಡಿಕೊಂಡಿದೆ. ಯಾರು ಕೂಡ ಸಮುದ್ರದ ಬದಿ ಅಥವಾ ನದಿಯ ಬದಿ ಇಳಿಬೇಡಿ ಅಂತ ಹೇಳುವಂತಹ ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಒಟ್ಟಿನಲ್ಲಿ ಕರಾವಳಿ ಭಾಗ ಕಳೆದ 3 ದಿನಗಳಿಂದ ಮಳೆ ಅಬ್ಬರ ಹೆಚ್ಚಾದರೂ ಕೂಡ ಇಂತಹ ಅನಾಹುತಗಳು ಸಂಭವಿಸಬಹುದು ಅಂತ ಹೇಳುವಂತಹ ದೃಷ್ಟಿಯಿಂದ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ಕೈಗೊಂಡಿತ್ತು. ಈ ಹಿಂದೆ ಅನೇಕ ಬಾರಿ ಇಲ್ಲಿಗೆ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಗಳು ಕೂಡ ಭೇಟಿ ಕೊಟ್ಟಿದ್ರು. ಆದರೆ ಯಥಾಸ್ಥಿತಿ ಮುಂದುವರಿಯುತ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಕೂಡ ಕರಾವಳಿ ಭಾಗದ ಕೆಲವೊಂದು ಪ್ರದೇಶಗಳಲ್ಲಿ ಕಡಲ ಕೊರೆತ ಕೂಡ ಉಂಟಾಗಿರುವಂತದ್ದು. ಈ ಬಗ್ಗೆ ಸರ್ಕಾರ ಇನ್ನಷ್ಟು ಗಮನ ಹರಿಸಬೇಕಾಗಿದೆ.